ಹೇಳಿದರು, ಈ ಉಪವಾಸ ಧಾರ್ಮಿಕ ಕಾರಣಗಳಿಗೆ ಉಪವಾಸ ಮಾಡುವವರು ಕಾರ್ಡಿಯಾಕ್ ಪೇಷಂಟ್ಸ್‌ಗಳು ಯಾವ ರೀತಿ ಉಪವಾಸ ಮಾಡ್ಬೋದು ಅಂತ. ಇದೆಲ್ಲ ಸುಮಾರು ಜನ ಪೇಷಂಟ್ಸು ಮತ್ತು ಅವ್ರ ಫ್ಯಾಮಿಲೀಸ್‌ಗೂ ಇದೇ ಥರ ಡೌಟ್ ಇರುತ್ತೆ. ಸೊ, ಉಪವಾಸ ಯಾರು ಮಾಡಬಾರ್ದು? ಧಾರ್ಮಿಕ ಕಾರಣಗಳಿಗೆ ಉಪವಾಸ ಯಾರು ಮಾಡಬಾರ್ದು? ಫಾಸ್ಟಿಂಗ್ ಯಾರು ಮಾಡಬಾರ್ದು ಅಂತಂದರೆ, ಕಾರ್ಡಿಯಾಕ್ ಪೇಷಂಟ್ಸ್ ಬಗ್ಗೆ ಮಾತಾಡಿದಾಗ ಒಂದು ರೀಸೆಂಟ್ ಹಾರ್ಟ್ ಅಟ್ಯಾಕ್, ಇತ್ತೀಚೆಗೆ ಅಟ್ಯಾಕ್ ಆಗಿ ಆಂಜಿಯೋಪ್ಲಾಸ್ಟಿ ಅಥವಾ ಆಪರೇಷನ್ ಆಗಿ ಬೈಪಾಸ್ ಆಪರೇಷನ್ ಆಗಿರುವಂಥವ್ರು ಅಟ್ಲೀಸ್ಟ್ ಒಂದು 2ರಿಂದ 3 ತಿಂಗಳ ತನಕ ಉಪವಾಸ ಮಾಡೋದು ಅಷ್ಟು ಸೇಫ್ ಅಲ್ಲ. ಸೊ, ರೀಸೆಂಟ್ ಹಾರ್ಟ್ ಅಟ್ಯಾಕ್ ಆಗಿರೋಂಥವ್ರು. ಎರಡನೇದು ಅನ್‌ಟ್ರೀಟೆಡ್ ಕೊರೋನರಿ ಆರ್ಟರಿ ಡಿಸೀಸ್, ಅಂದರೆ ನಿಮಗೆ ನಡೆದಾಗ ಇದೇನೋ ಕಾಣಿಸ್ಕೊಳ್ಳುವಂಥದ್ದು, ಅದಕ್ಕೆ ಟ್ರೀಟ್ಮೆಂಟ್ ಇನ್ನೂ ಆಗಿಲ್ಲ, ಆಂಜಿಯೋಗ್ರಾಮ್ ಆಗಿದೆ, ಬೈಪಾಸ್ಗಾಗಲಿ ಅಥವಾ ಸ್ಟಂಟ್ ಹಾಕ್ಲಿಕ್ಕಾಗಲಿ ವೆಯ್ಟ್ ಮಾಡ್ತಾ ಇದ್ದೀರಾ, ಬಟ್ ನಡೆದಾಗ ಇದೇನೋ ಕಾಣಿಸ್ಕೊಳ್ಳುತ್ತೆ, ಈ ಥರ ಪೇಷಂಟ್ಸು. ಮೂರನೇದು ವಾಲ್ ತೊಂದರೆ ಇರುವಂಥವ್ರು, ಉದಾಹರಣೆಗೆ ಅಯೋರ್ಟಿಕ್ ವಾಲ್ ಡಿಸೀಸ್, ಅಯೋರ್ಟಿಕ್ ಸ್ಟೆನೋಸಿಸ್, ಸಿವಿಯರ್ ಅಯೋರ್ಟಿಕ್ ಸ್ಟೆನೋಸಿಸ್ ಅಥವಾ ಸಿವಿಯರ್ ಮೈಟ್ರಲ್ ಸ್ಟೆನೋಸಿಸ್ ಅಂತ ಕರಿತೀವಿ. ಸೊ, ಹೃದಯದ ವಾಲ್ಗಳ ತೊಂದರೆ ಅಂಥವ್ರು ಮಾಡಬಾರ್ದು. ಹಾರ್ಟ್ ಫೇಲ್ಯೂರ್ ಪೇಷಂಟ್ಸ್, ಅಂದರೆ ಹೃದಯದ ಪಂಪಿಂಗ್ ಶಕ್ತಿ ಅಥವಾ ಎಜೆಕ್ಷನ್ ಫ್ರಾಕ್ಷನ್ ತುಂಬ ಕಡಿಮೆ ಇರುವಂಥವ್ರು, 35%ಗಿಂತ ಕಡಿಮೆ ಇರುವಂಥ ಪೇಷಂಟ್ಸ್ಗಳು, ಇವರು ಡಿಹೈಡ್ರೇಷನ್ ಎಲ್ಲ ಆದರೆ ತೊಂದರೆ ಆಗೋ ಚಾನ್ಸ್ ಇರ್ತದೆ. ಸೊ, ಇವರು ಸಹ ಮಾಡಬಾರ್ದು. ನಾಲ್ಕನೇದು ಸಿವಿಯರ್ ಅರಿಥ್ಮಿಯಾಸ್, ಏಟ್ರಿಯಲ್ ಫಿಬ್ರಿಲೇಷನ್, ಈ ಥರ ತೊಂದರೆಯವರಿಗೆ ಕೆಲವೊಮ್ಮೆ ಶುಗರ್ ಲೆವೆಲ್ ಡೌನ್ ಆದರೆ ಹೃದಯ ಬಡಿತ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ, ಈ 4 ಕ್ಯಾಟಗರಿ ಆಫ್ ಕಾರ್ಡಿಯಾಕ್ ಪೇಷಂಟ್ಸ್ ಮಾಡಬಾರ್ದು. ಎರಡನೇ ವಿಷಯ ಏನು ಬರುತ್ತೆ ಅಂತಂದರೆ, ಮೆಡಿಕೇಷನ್ಸ್ ಯಾವ ರೀತಿ ತೊಗೋಬೇಕಾಗುತ್ತೆ ಅಂತ. ಸಾಮಾನ್ಯವಾಗಿ ಫಾಸ್ಟಿಂಗ್ ಟೈಮಲ್ಲಿ ಕೆಲವು ಮೆಡಿಕೇಷನ್ಸ್ ತೊಗೊಳಕ್ಕಾಗೋದಿಲ್ಲ. ಸೊ, ಅದರಿಂದ ಏನು ಮಾಡ್ಬೋದು ಅಂತಂದರೆ, ಕೆಲವು ಮೆಡಿಕೇಷನ್ಸ್, ಫಾರ್ ಎಕ್ಸಾಂಪಲ್ ಡಯೋರೆಟಿಕ್ಸ್ ಅಂತ ಕರಿತೀವಿ, ಫ್ರೂಸಮೈಡ್ ಅಥವಾ ಸೊ ಆ ಡಯೋರೆಟಿಕ್ ಮೆಡಿಕೇಷನ್ಸ್ನ ನೈಟ್ ಟೈಮಲ್ಲಿ ತೊಗೋಬೋದು. ಇದು ತುಂಬಾ ಇಂಪಾರ್ಟೆಂಟು. ರಕ್ತ ನೀರು ಮಾಡೋ ಬ್ಲಡ್ ಥಿನ್ನರ್ ಮೆಡಿಕೇಷನ್ಸ್, ಎಸ್ಪೆಷಲಿ ಆಂಜಿಯೋಪ್ಲಾಸ್ಟಿ ಸ್ಟಂಟ್ ಆಗಿದ್ದರೆ ಅದನ್ನು ಯಾವ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು. ಮಧ್ಯಾಹ್ನ ತೊಗೊಳ್ಳೋ ಮಾತ್ರೆ, ಎಸ್ಪೆಷಲಿ ಆಸ್ಪಿರಿನ್ ಮಧ್ಯಾಹ್ನ ಕೊಡ್ತಾ ಇರ್ತೀವಿ ನಾವು. ಆಸ್ಪಿರಿನ್ ಐದರ್ ಬೆಳಿಗ್ಗೆ ತೊಗೋಬೋದು ಅಥವಾ ರಾತ್ರಿ ಊಟ ಆದ ನಂತರ ತೊಗೋಬೋದು. ಸೊ, ಈ ಥರ ಮೆಡಿಕೇಷನ್ಸ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. BP ಮೆಡಿಕೇಷನ್ಸ್ನು ಕೆಲವು ಸರಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಆಬ್ವಿಯಸ್ಲಿ ನಿಮ್ಮ ಯಾರು ಟ್ರೀಟಿಂಗ್ ಫಿಸಿಷಿಯನ್ ಇದ್ರೋ ಅಥವಾ ಯಾರು ಕಾರ್ಡಿಯಾಲಜಿಸ್ಟ್ ಅವ್ರಿಗೆ ಕನ್ಸಲ್ಟ್ ಮಾಡಿನೇ ಮಾಡಬೇಕಾಗತ್ತೆ. ಇನ್ನು ಕೆಲವುದು ಅಂತಂದರೆ ಡಿಹೈಡ್ರೇಷನ್ ಆಗದೆ ಇರುವಾಗ ನೋಡ್ಕೋಬೇಕು. ಉದಾಹರಣೆಗೆ ಬೆಳಿಗ್ಗೆ ನಿಮ್ದು ಫಾಸ್ಟ್ ಸ್ಟಾರ್ಟಿಂಗ್ ಮಾಡೋ ಬದಲಿಗೆ ಚೆನ್ನಾಗಿ ನೀರು ಕುಡ್ದಿರೋವಂಥದ್ದು. ಎರಡನೇದು ಅವಾಯ್ಡ್ ತುಂಬ ಎಕ್ಸರ್ಷನ್ ಮಾಡೋದು, ಫಾಸ್ಟಿಂಗ್ ಟೈಮಲ್ಲಿ ಹೆವಿ ಎಕ್ಸರ್ಷನ್ ಮಾಡೋದು ಕಾರ್ಡಿಯಾಕ್ ಪೇಷಂಟ್ಸ್ ಮಾಡಬಾರ್ದು. ಮೂರನೇದು ಫಾಸ್ಟಿಂಗ್ ಬ್ರೇಕ್ ಮಾಡಿದ ನಂತರ ಒಂದೇ ಸರಿಗೆ ಅತಿಯಾಗಿ ಆಹಾರವನ್ನು ಸೇವಿಸೋದ್ರ ಮುಖಾಂತರ ಕೆಲವೊಮ್ಮೆ ಗ್ಲೂಕೋಸ್ ಸ್ಪೈಕ್ಸ್ ಆಗುತ್ತೆ, ಇದು ಸಹ ಒಳ್ಳೆಯದಲ್ಲ. ಸೊ, ಬ್ರೇಕಿಂಗ್ ವಿತ್ ಲೈಟ್ ಮೀಲ್ ಇಫ್ ಯು ಹ್ಯಾವ್ ಟು ಬ್ರೇಕ್ ದ ಫಾಸ್ಟ್ and then you can continue with fasting. But stable patients, ಫಾರ್ ಎಕ್ಸಾಂಪಲ್ ಆಂಜಿಯೋಪ್ಲಾಸ್ಟಿಯಾಗಿ 1-2 ವರ್ಷದ ನಂತರ ಆಗಿರೋರು, ಬೇರೆ ಜಾಸ್ತಿ ತೊಂದರೆ ಏನಿಲ್ಲ, ಆರಾಮಾಗಿದ್ದಾರೆ, ಹಾರ್ಟ್ ಫಂಕ್ಷನ್ ಚೆನ್ನಾಗಿದೆ, ಅಂಥವರಿಗೆ ಸಾಮಾನ್ಯವಾಗಿ ಫಾಸ್ಟಿಂಗ್ ಇಟ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ, ಈ ವಿಚಾರಗಳನ್ನು ಕೆಲವು ಕ್ವೈರಿಗಳು ಬಂತು ಅಂತ ನಾನು ನನ್ನ ಈ ಪೋಸ್ಟ್ ಮುಖಾಂತರ ಹೇಳಿದ್ದೇನೆ. ಈ ವಿಚಾರ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನನ್ನು ಫಾಲೋ ಮಾಡಿ, ನಿಮ್ಮ ಮಿತ್ರರೊಂದಿಗೆ ಬಂಧುಗಳೊಂದಿಗೆ ಈ ವಿಚಾರನ ಹೆಚ್ಚು ಹೆಚ್ಚು ಸ್ಪ್ರೆಡ್ ಮಾಡಿ.